ಭಾಳ ಇಷ್ಟ ಆಯಿತು ಗತವೈಭವ ಸಿನಿಮಾ ನನಗೆ. ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕತೆ ಕೂಡ ಕೇಳಿದ್ದೆ. ಅವ್ರು ಭಾಳ ಚೆನ್ನಾಗಿ ಈ ಕತೆ ಹೇಳಿದರು. ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇದನ್ನು ಹೆಂಗೆ ಸ್ಕ್ರೀನ್ ಮೇಲೆ ತಂದಿರ್ತಾರೆ ಅಂತ. ಆ್ಯಂಡ್ ದುಷ್ಯಂತ್ ಭಾಳ ಪ್ಯಾಷನೆಟ್. ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರೋಂಥ ಹುಡುಗ. ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿನೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಸಿನಿಮಾ ಇದು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತಂದರೆ ಇಲ್ಲಿ ನಿಲ್ಲಕ್ಕೆ ಅಂತಲೇ ಬಂದಿರೋ ಹುಡುಗ. ಅದು ಪ್ರತಿ ಫ್ರೇಮಲ್ಲೂ ಕಾಣುತ್ತೆ ದುಷ್ಯಂತ್ ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗೆ ಏನು ಬೇಕು ಅದೆಲ್ಲದನ್ನು ಪೂರೈಸ್ಕೊಂಡು ತನ್ನ ಮೇಲೆ ತಾನು ಒಂದು ಒಳ್ಳೆ ಕತೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ಅದು ಸಿನಿಮಾದಲ್ಲಿ ಕಾಣುತ್ತೆ. ನಿರ್ಮಾಪಕನ ಕೆಲಸ, ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಂಡ್ ಸುನಿಯವರು ನಿರ್ದೇಶಕರಾಗಿ ನಾವು ಏನು ಕತೆ ಅದನ್ನು ಕೇಳಿದ್ವಿ ಅದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಎಸ್ಪೆಷಲಿ ನಿಮಗೆ ಮೊದಲಾರ್ಧ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಂತೂ ನಿಮಗೆ ಚೆನ್ನಯ್ಯರಾಜನ ಲವ್ ಸ್ಟೋರಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಕೂರಿಸ್ಕೊಳ್ಳೋದು, ಭಾಳ ಇಂಟೆನ್ಸ್ ಆಗಿ ಭಾಳ ಪೊಯೆಟಿಕ್ಕಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಆಶಿಕಾ ಅವರು, ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಭಾಳ ಮುದ್ದಾಗಿ ಕಾಣ್ತಾರೆ. ಸಿನಿಮಾ ನೋಡ್ತಾ ಅನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೇ ಮಾಡಿಲ್ವಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ ಗತವೈಭವ. ಆ್ಯಕ್ಚುಲಿ ಇದು ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಎಲ್ಲರೂ ಖಂಡಿತ ಸಿನಿಮಾಗೆ ಬನ್ನಿ, ನಿಮ್ಗೆ ಸಿನಿಮಾ ಮೋಸ ಮಾಡಲ್ಲ. ಆ್ಯಂಡ್ ಡೆಫಿನೆಟ್ಲಿ ಭಾಳ ಒಳ್ಳೆ ಭವಿಷ್ಯ ಇರುವಂಥ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾನೆ. ಸೊ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಭಾಳ ಇಷ್ಟ ಆಯಿತು ಗತವೈಭವ ಸಿನಿಮಾ ನನಗೆ. ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕತೆ ಕೂಡ ಕೇಳಿದ್ದೆ. ಅವ್ರು ಭಾಳ ಚೆನ್ನಾಗಿ ಈ ಕತೆ ಹೇಳಿದರು. ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇದನ್ನು ಹೆಂಗೆ ಸ್ಕ್ರೀನ್ ಮೇಲೆ ತಂದಿರ್ತಾರೆ ಅಂತ. ಆ್ಯಂಡ್ ದುಷ್ಯಂತ್ ಭಾಳ ಪ್ಯಾಷನೆಟ್. ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರೋಂಥ ಹುಡುಗ. ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿನೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಸಿನಿಮಾ ಇದು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತಂದರೆ ಇಲ್ಲಿ ನಿಲ್ಲಕ್ಕೆ ಅಂತಲೇ ಬಂದಿರೋ ಹುಡುಗ. ಅದು ಪ್ರತಿ ಫ್ರೇಮಲ್ಲೂ ಕಾಣುತ್ತೆ ದುಷ್ಯಂತ್ ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗೆ ಏನು ಬೇಕು ಅದೆಲ್ಲದನ್ನು ಪೂರೈಸ್ಕೊಂಡು ತನ್ನ ಮೇಲೆ ತಾನು ಒಂದು ಒಳ್ಳೆ ಕತೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ಅದು ಸಿನಿಮಾದಲ್ಲಿ ಕಾಣುತ್ತೆ. ನಿರ್ಮಾಪಕನ ಕೆಲಸ, ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಆ್ಯಂಡ್ ಸುನಿಯವರು ನಿರ್ದೇಶಕರಾಗಿ ನಾವು ಏನು ಕತೆ ಅದನ್ನು ಕೇಳಿದ್ವಿ ಅದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಎಸ್ಪೆಷಲಿ ನಿಮಗೆ ಮೊದಲಾರ್ಧ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಂತೂ ನಿಮಗೆ ಚೆನ್ನಯ್ಯರಾಜನ ಲವ್ ಸ್ಟೋರಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಕೂರಿಸ್ಕೊಳ್ಳೋದು, ಭಾಳ ಇಂಟೆನ್ಸ್ ಆಗಿ ಭಾಳ ಪೊಯೆಟಿಕ್ಕಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಆಶಿಕಾ ಅವರು, ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಭಾಳ ಮುದ್ದಾಗಿ ಕಾಣ್ತಾರೆ. ಸಿನಿಮಾ ನೋಡ್ತಾ ಅನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೇ ಮಾಡಿಲ್ವಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ ಗತವೈಭವ. ಆ್ಯಕ್ಚುಲಿ ಇದು ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಎಲ್ಲರೂ ಖಂಡಿತ ಸಿನಿಮಾಗೆ ಬನ್ನಿ, ನಿಮ್ಗೆ ಸಿನಿಮಾ ಮೋಸ ಮಾಡಲ್ಲ. ಆ್ಯಂಡ್ ಡೆಫಿನೆಟ್ಲಿ ಭಾಳ ಒಳ್ಳೆ ಭವಿಷ್ಯ ಇರುವಂಥ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾನೆ. ಸೊ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.